ವೀಕ್ಷಕರೇ, ಚೆನ್ನಾಗಿ ಓದಿ ಉಜ್ವಲ ಭವಿಷ್ಯ ಕನಸು ಕಂಡಿದ್ದ ನೇಹಾ ಜೀವನ ಕಮರಿ ಹೋಗಿದೆ. ಪ್ರೀತಿಯ ಕಾರಣವಿಟ್ಟುಕೊಂಡು ಫಯಾಜ್ ಎಂಬಾತ ನೇಹಾಳ ಜೀವವನ್ನೇ ಅಂತ್ಯ ಮಾಡಿದ್ದಾನೆ. ಅವನಿಗೆ ಗಲ್ಲು ಶಿಕ್ಷೆ ಆಗಲೇಬೇಕೆಂದು ಹೋರಾಟಗಳು ನಡೆಯುತ್ತಿವೆ. ಯುವತಿಯ ಊರಲ್ಲಿ 3 ದಿನಗಳ ಕಾಲ ಬಂದ್ ಕೂಡ ನಡೆಸಿದ್ದಾರೆ. ಇದೀಗ ಮಗನ ತಪ್ಪಿನ ಬಗ್ಗೆ ತಂದೆ ತಾಯಿ ಪ್ರತಿಕ್ರಿಯೆ ನೀಡಿದ್ದಾರೆ. ಹಾಗಾದರೆ ತಾಯಿ ಏನು ಹೇಳಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ಇವರಿಗೆ ಲವ್ ಇತ್ತಾ, ಏನಿದು ಸುದ್ದಿ, ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ಏನೇ ಇದ್ದರೂ ಕೂಡ ಇಂತಹ ಒಂದು ಕೃತ್ಯ ಮಾಡೋದು ತಪ್ಪು ಅಂತ ನೀವು ಕೂಡ ಅನ್ನುವುದಾದರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆಯೇ ಇಂಥವರಿಗೆ ಎಂಥ ಶಿಕ್ಷೆ ಕೊಡಬೇಕು ತಪ್ಪದೆ ಕಾಮೆಂಟ್ ಮಾಡಿ. ಸ್ನೇಹಿತರೆ, ನೇಹಾನೇ ಪ್ರಪೋಸ್ ಮಾಡಿದ್ದಳಂತೆ. ಫಯಾಜ್ ತಾಯಿ ಇದೀಗ ಸ್ಪಷ್ಟನೆ. ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ಅಂಶಗಳು ಹೊರಬೀಳುತ್ತಿವೆ. ಇದೀಗ ಫಯಾಜ್ ತಾಯಿ ಮುಮ್ತಾಜ್ ಪ್ರತಿಕ್ರಿಯಿಸಿದ್ದು ರಾಜ್ಯದ ಜನರಲ್ಲಿ ಕ್ಷಮೆ ಕೋರಿದ್ದಾರೆ. ಫಯಾಜ್ ಓದಿನಲ್ಲಿ ಜಾಣನಾಗಿದ್ದ, ಬಾಡಿ ಬಿಲ್ಡರ್ನಲ್ಲಿ ಹೆಸರು ಮಾಡಿದ್ದ. ಇದರಿಂದ ಆಕರ್ಷಿತಳಾದ ನೇಹಾ ಫಯಾಜ್ ಕ್ಯಾಂಟೀನ್ನಲ್ಲಿದ್ದಾಗ ನಂಬರ್ ಪಡೆದು ಪ್ರಪೋಸ್ ಮಾಡಿದ್ದಳು ಎಂದಿದ್ದಾರೆ. ಈ ಬಗ್ಗೆ ಮಗ 1 ವರ್ಷದ ಹಿಂದೆಯೇ ಹೇಳಿದ್ದ. ಅದಕ್ಕೆ ಈ ಲವ್ ಎಲ್ಲ ಬೇಡ ಎಂದು ಹೇಳಿದ್ದೆ ಎಂದು ಮುಮ್ತಾಜ್ ಹೇಳಿದ್ದಾರೆ. ಏನೇ ಆಗಲಿ, ಲವ್ ಇದ್ದರೂ ಕೂಡ ಕೂತ್ಕೊಂಡು ಮಾತನಾಡಬೇಕಿತ್ತು. ಈ ರೀತಿ ಕೃತ್ಯ ಎಸಗಿರುವುದು ತಪ್ಪು ಅಂತ ನೀವು ಕೂಡ ಅನ್ನುವುದಾದರೆ ಇಂಥವರಿಗೆ ಎಂಥ ಶಿಕ್ಷೆ ಕೊಡಬೇಕು ತಪ್ಪದೆ ಕಾಮೆಂಟ್ ಮಾಡಿ.